ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನೊಂದು ಪಾಲಕ್ ರೈಸ್ ಮಾಡೋದು ತೋರಿಸ್ತೀನಿ. ಗ್ರೀನ್ ಪಾಲಕ್ ರೈಸ್ಗೆ ಏನು ಬೇಕಂತ ನೋಡ್ಕೊಳ್ಳೋಣ. ಒಂದು ಕಟ್ಟು ಪಾಲಕ್ಕು, ಅರ್ಧ ಹೋಳು ನಿಂಬೆಹಣ್ಣು, ಒಂದು ಚಿಕ್ಕ ಗ್ಲಾಸು ಅಕ್ಕಿ, ಮತ್ತು ಅದಕ್ಕೇನು ಬೇಕಂತ ಇಲ್ಲಿ ತೋರಿಸ್ತೀನಿ. ಇದು 4ರಿಂದ 5 ಹಸಿಮೆಣ್ಸಿನ್ಕಾಯಿ. ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಶುಂಠಿ ತೋರಿಸಿದ್ನಲ್ವ, ನೀವು ಬೇಕಾದ್ರೆ ಶುಂಠಿ ಹಾಕೋಬೋದು, ಇಲ್ಲಾಂದರೆ ಬೇಡ. ಬೆಳ್ಳುಳ್ಳಿ, ಇದನ್ನ ಇವಾಗ ನಾವು ರುಬ್ಕೊಂಬರೋಣ. ನೋಡಿ, ಒಂದು ಕುಕ್ಕರ್ ಇಟ್ಕೋಬೇಕು. ಒಂದು 2-3 ಸ್ಪೂನು ನಾನು ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಎಣ್ಣೆ ಕಾಯ್ದಿದೆ. ಚಕ್ಕೆ ಲವಂಗು ಇದನ್ನೆಪ್ಪ ಎಣ್ಣೆ ಹಿಂಗಂತ ತಿಳ್ಕೊಬೇಡಿ. ಅದು ನಾನು ಹಪ್ಪಳ ಕರೆದಿದ್ದೆ, ಅದಕ್ಕೆ ನಾನು ಇದು ಟೇಸ್ಟ್ ಚೆನ್ನಾಗಿರುತ್ತಂತೆ ನಾನು ಅದನ್ನ ಹಾಕ್ಕೊಂಡಿದ್ದೀನಿ. ಒಂದು ಸತಿ ಪಾಲಕ್ ಗ್ರೀನು ರೈಸ್ ಮಾಡಿ ನೋಡಿ ಹೇಗಿರುತ್ತೆ ಅಂತ. ಅದು ಒಳ್ಳೆ ಹೆಲ್ದಿ ಪಾಲಕ್ಕು, ಅದಕ್ಕೆ ಅದು ತಿಂದ್ರೂ ಒಳ್ಳೆಯದು. ಹಾಗೆ ಕೊಟ್ಟರೆ ಮಕ್ಕಳು ತಿನ್ನಲ್ಲ, ಒಂಥರ ಕಲರ್ ಡಿಫ್ರೆಂಟಾಗಿ ಮಕ್ಕಳು ಚೆನ್ನಾಗಿ ತಿನ್ಕೊತಾರೆ. ಅದಕ್ಕೆ ಸ್ವಲ್ಪ ಗೋಡಂಬಿ, ಇವಾಗ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ. ನೋಡಿ, ಇವಾಗ ಈರುಳ್ಳಿ ಫ್ರೈ ಆಗಿದೆ. ನಾನು ಬಟಾಣಿ ಅಂದಿದ್ನಲ್ವ, ನಾನು ಬಟಾಣಿ ಹಾಕೋತಾ ಇದ್ದೀನಿ. ನಿಮಗೆ ಬಟಾಣಿ ಇಷ್ಟ ಇಲ್ಲ ಅಂದವರು ನೋಡಿ, ನಾನು ಬಟಾಣಿ ಹಾಕ್ಕೊಂಡಿದ್ದೀನಿ. ಬಟಾಣಿ ಇಷ್ಟ ಇಲ್ಲ ಅಂದವರು ಸ್ಕಿಪ್ ಮಾಡ್ಬೋದು. ನಾನು ಚೆನ್ನಾಗಿರುತ್ತಂತೆ ನಾನು ಬಟಾಣಿ ಹಾಕಿದ್ದೀನಿ. ಇವಾಗ ಒಂದು ಚಿಕ್ಕದಾಗಿ ಆಲೂಗಡ್ಡೆ ತೊಗೊಂಡಿದ್ದೆ, ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇದು ಎಣ್ಣೆಯಲ್ಲಿ ಫ್ರೈ ಆಗಲಿ. ಸ್ವಲ್ಪ ಇವಾಗ ಕೊತ್ತಂಬರಿ ಹಾಕಬೇಕು, ಯಾಕಂದ್ರೆ ಪಾಲಕ್ ರುಬ್ಬಿರೋ ಜೊತೆ ಹಾಕಿದರೆ ಅಷ್ಟು ಇದು ಅನ್ನಲ್ಲ. ಇದು ಎಣ್ಣೆಗೆ ಸ್ವಲ್ಪ ಫ್ರೈ ಆಗಲಿ, ಸ್ವಲ್ಪ ಗಮ್ಮಂತ ಸ್ಮೆಲ್ ಬೇಕು. ನೋಡಿ, ಇವಾಗ ನಾನು ಪಾಲಕ್ ರುಬ್ಕೊಂಡು ಬಂದ್ನಲ್ವ, ಆವಾಗಲೇ ಹೇಳಿದ್ನಲ್ಲ ಜಾರಿಗೆ. ಇವಾಗ ಪಾಲಕ್ ಹಾಕಿ ನಾನು ಈ ಥರ ನೋಡಿ ಕಲರ್ ಹೇಗೆ ಬಂದಿದೆ ಅಂತೆ. ತುಂಬ ಚೆನ್ನಾಗಾಗುತ್ತೆ, ಇದು ಟೇಸ್ಟು ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಒಂದು ಸ್ವಲ್ಪ ಚಟ್ನಿ ಸೈಡ್ಗೆ ಹಾಕ್ಕೊಂಡು ತಿಂತಾ ಇದ್ದರೆ ವಾವ್ ಅನ್ನಂಗಿರುತ್ತೆ. ಒಂದು ಹಪ್ಪಳ ಅದ್ರ ಜೊತೆಗೆ ತಿಂದರೆ ಸೂಪರಾಗಿರುತ್ತೆ. ಈ ಥರ ನೀವು ಪಾಲಕ್ ಗ್ರೀನ್ ರೈಸ್ ಮಾಡ್ಕೊಂಡು ತಿನ್ನಿ, ಒಂದು ಸತಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇವಾಗ ಒಂದು 2 ನಿಮಿಷ ಇದು ಬೇಯಲಿ, ಅಷ್ಟೊತ್ತಿಗೆ ನಾನು ಅಕ್ಕಿ ತೊಳ್ಕೊಂಬರೋಣ. ನೋಡಿ ಯಾವ ಥರ ಆಗಿದೆ, ಸ್ವಲ್ಪ ಬೆಂದಿದೆ. ಇವಾಗ ನಾನು ಒಂದು ಬಟ್ಲು ಅಕ್ಕಿ ತೊಗೊಂಡಿದ್ನಲ್ವ, ಒಂದು ಬಟ್ಲು ಅಕ್ಕಿ ಹಾಕ್ತೀನಿ. ಹಾಕಿಬಿಟ್ಟು ಸ್ವಲ್ಪ ಒಂದು 2 ನಿಮಿಷ ಅಕ್ಕಿ ಇದರಲ್ಲೇ ಈ ಥರ ಫ್ರೈ ಮಾಡಬೇಕು. ಫ್ರೈ ಮಾಡಿಬಿಟ್ಟು ನಾನು ಯಾವ ಬಟ್ಲು ತೊಗೊಂಡಿದ್ದೆ ಅದೇ ಬಟ್ಟಲೇ 2 ಬಟ್ಲು ನೀರು ಹಾಕ್ಕೋಬೇಕು. ಇದೊಂದು ಸತಿ ಮಾಡಿ ನೋಡಿ, ನೀವು ಸಾಕಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ, ಪಾಲಕ್ ಸೊಪ್ಪು ತಂದು ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು 2 ಬಟ್ಲು ನೀರು ಹಾಕ್ಕೊತೀನಿ. ನೋಡಿ, ಇವಾಗ ನಾನು ಈ ಬಟ್ಟಲೇ ಅದೇ ಅವಾಗ ರುಬ್ಬಿದ್ನಲ್ವ ಜಾರಿಂದ ನೀರು 1 ಬಟ್ಲು ತೊಗೊಂಡಿದ್ದೀನಿ. ಇನ್ನೊಂದು ಬಟ್ಲು ನೀರು ಹಾಕ್ಕೊತೀನಿ. 2 ಬಟ್ಲು ನೀರು ಹಾಕ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಾಗುತ್ತೆ ಇದು. ನೋಡಿ, ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೀವು ನೋಡಿಕೊಂಡು ಹಾಕೋಬೇಕು, ಎಷ್ಟು ಬೇಕು ಅಂತ. ಒಂದು 2 ನಿಮಿಷ ಆಗಲಿ, ಆಮೇಲೆ ನಾನು ಮುಚ್ಚಿ ತೋರಿಸ್ತೀನಿ. ನೋಡಿ, ಕುದೀತಾ ಐತಿ. ಲಾಸ್ಟ್ಗೆ ಏನಪ್ಪ ಅಂದರೆ ನಾವು ಟೊಮೊಟೊ ಹಾಕಿರಲ್ಲ, ಅದಕ್ಕೋಸ್ಕರ ಲಿಂಬೆಹಣ್ಣು ಸ್ವಲ್ಪ ಹುಳಿ ಹಾಕಬೇಕು. ಅರ್ಧ ಲಿಂಬೆಹಣ್ಣು ತೊಗೊಂಡು ನಾವು ಹಾಕಬೇಕು. ತುಂಬ ಟೇಸ್ಟ್ ಕೊಡುತ್ತೆ ಇದು. ನಾವು ಲಿಂಬೆಹಣ್ಣು ಹಾಕಿದ್ರೇ ಅದಕ್ಕೆ ಟೇಸ್ಟ್ ಇರೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಹಾಕಿಬಿಟ್ಟು ಸೂಪರಾಗಿರುತ್ತೆ. ನೀವು ಬೇಕಾದ್ರೆ ತುಪ್ಪನೂ ಹಾಕಿ ಮಾಡ್ಕೊಂಡು ನೋಡಿ, ಇನ್ನೂ ಚೆನ್ನಾಗಿರುತ್ತೆ. ನಾನು ಎಣ್ಣೆ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಪಾಲಕ್ ಗ್ರೀನ್ ರೈಸ್ ಸೂಪರಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ಇವಾಗ 2 ವಿಶಿಲು ಆಗಲಿ, ನಾನು ಮುಚ್ಚಳ ಮುಚ್ತೀನಿ. ನೋಡಿ, ರೆಡಿಯಾಗಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಹೇಗಾಗಿದೆ ಅಂತ ನೋಡಿ. ಸೂಪರಾಗಿದೆ. ಪಾಲಕ್ ಗ್ರೀನ್ ರೈಸು ಹೇಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಕಲರು ಹಾಗೆ ಡಿಫ್ರೆಂಟಾಗಿದೆ, ಟೇಸ್ಟೂ ಸೂಪರಾಗಿದೆ ಅಂತ ನನಗೆ ಅನಿಸುತ್ತೆ. ತಿಂದಾದಮೇಲೆ ಗೊತ್ತಾಗೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ನಾನು ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ. ನೀವು ಈ ಥರ ಮಾಡ್ಕೊಂಡು ತಿನ್ನಿ. ನೆಂಟರು ಬಂದಾಗ ಅರ್ಜೆಂಟಿಗೆ ಆಗೋದು ಇದು ಪಾಲಕ್ ಗ್ರೀನ್ ರೈಸ್. ಏನಿಲ್ಲ, ಪಾಲಕ್ ತೊಗೊಳ್ಳೋದು, ಮಿಕ್ಸಿ ಜಾರ್ಗೆ ಹಾಕೋದು, ಒಗ್ಗರಣೆ ಹಾಕೋದು ಅಷ್ಟೇ. ಇದು ತುಂಬ ಸಿಂಪಲ್.
ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಪಾಲಕ್ ಗ್ರೀನ್ ರೈಸು ರೆಡಿಯಾಗಿದೆ. ನಿಮ್ಗೆ ಈ ಪಾಲಕ್ ಗ್ರೀನ್ ರೈಸ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.